ಒಂದು ಈ ತಾಲೂಕಿನಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಲವ್ ಜಿಹಾದ್ ಪ್ರಕರಣ ಆಗಿದೆ. 2 ತಿಂಗಳ ಹಿಂದೆನೆ ನಡೆದಂಥ ಘಟನೆ ನಿನ್ನೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಮತ್ತು ಬಂಧನ ಕೂಡ, ಅರೆಸ್ಟ್ ಕೂಡ ಆಗಿದೆ. ಒಂದು ಅಪ್ರಾಪ್ತ ಹುಡುಗಿ 15 ವಯಸ್ಸು, ಮಧ್ಯಪ್ರದೇಶದಿಂದ ಅವರು ಕಾರ್ಮಿಕರ ಕುಟುಂಬ ಎಲ್ಲ ಇಲ್ಲಿ ಕಾರ್ಮಿಕ ಇದಕ್ಕೆ ಬಂದಿದ್ದಾರೆ, ಅಂದರೆ ಕೆಲಸಕ್ಕೆ ಕಾಫಿ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ಅವರು. ಆಮೇಲೆ ಹುಡುಗ ಮುಸ್ಲಿಮು ಅಸ್ಸಾಂನಿಂದ ಬಂದಿದ್ದಾರೆ. ಸೊ ಅವ್ರದ್ದು ಎಲ್ಲೋ ಒಂದು ಕಡೆಗೆ ಅವ್ರದ್ದು ಭೇಟಿಗಾಗಿ ಕೊನೆಗೆ ಪ್ರೀತಿಯ ನಾಟಕ ಆಡುವಂತಹದ್ದು ಪ್ರಕ್ರಿಯೆ ಅವ್ರದ್ದು ನಿರಂತರವಾಗಿದೆ. ಅವಳನ್ನ ರಾತ್ರಿ 2 ಗಂಟೆಗೆ ಆ ಕುಟುಂಬದ ಜೊತೆಗೆ ಮನೆಯಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಅವಳನ್ನು ಎತ್ಕೊಂಡು ಹೋಗ್ತಾರೆ. ಸೊ ಎತ್ಕೊಂಡು ಹೋಗಿ ಅಸ್ಸಾಂಗೆ ಹೋಗ್ತಾರೆ. ಅಸ್ಸಾಂನಲ್ಲಿ ಬಲವಂತದಿಂದ ಮದುವೆ ಆಗುತ್ತೆ, ಅತ್ಯಾಚಾರ ಆಗುತ್ತೆ, ಕಿಡ್ನ್ಯಾಪಿಂಗು, ಇವೆಲ್ಲ ಕೇಸು ಅವನ ಮೇಲೆ ಈಗಾಗಲೇ FIR ನಲ್ಲಿ ದಾಖಲಾಗಿದೆ. ಗೋಮಾಂಸ ತಿನ್ನಿಸಿದ್ದಾರೆ. ಆ ಹುಡುಗಿ ಹೇಳಿದಾಳೆ, ಅಣ್ಣನಿಗೆ ಫೋನ್ ಮಾಡಿ ಹೇಳಿದಾಳೆ, ನನಗೆ ಅವಳು ಶಾಕಾಹಾರಿ ಅವರೆಲ್ಲ. ಸೊ ಅವಳಿಗೆ ಒತ್ತಾಯದಿಂದ ಗೋಮಾಂಸ ತಿನ್ನಿಸಿದ್ದಾರೆ, ಒತ್ತಾಯದಿಂದ ಮದುವೆ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ, ನಾನು ಹೇಳೋದು ಈ ಎಸ್ಟೇಟ್ನಲ್ಲಿ ಇರುವಂತಹ ಏನು ಮುಸ್ಲಿಂ ಕಾರ್ಮಿಕರ ವೇಷದಲ್ಲಿ ಬಂದಂತಹ ಮೋಸಗಾರರೇನಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಗುಂಡಾಗಳಿದ್ದಾರೆ. ಸೊ ಇವರು ಉದ್ಯೋಗ ಕಾರ್ಮಿಕ ಕೆಲಸಕ್ಕೋಸ್ಕರ ಬಂದದ್ದಲ್ಲ, ಇದು ತಮ್ಮ ಇಸ್ಲಾಂ ಬೆಳೆಸೋಗೋಸ್ಕರ ಬರ್ತಾ ಇದ್ದಾರೆ ಅಂತನ್ನುವಂಥದ್ದು ಇಸ್ಟೇಟ್ ಮಾಲೀಕರಿಗೆ, ಹಿಂದೂಗಳಿಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಮೇಲಿಂದ ಮೇಲೆ ಇಂಥ ಘಟನೆಗಳು ಬೇಕಾದಷ್ಟು ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಾಳೆಹೊನ್ನೂರಿನಲ್ಲಿ ಅಸ್ಸಾಂ ಮುಸ್ಲಿಂ ಸಂಘ ಅಂತ ಹೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಆ ಸಂಘಟನೆ ಮೂಲಕ ವ್ಯವಸ್ಥಿತವಾಗಿ ಎಸ್ಟೇಟ್ ಮಾಲೀಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಪ್ರಾಪ್ತ ಹುಡುಗಿನ ಮುಟ್ಟಿದ, ಇನ್ಯಾವುದು ಮದುವೆ ಆದಂತ ಮುಸ್ಲಿಂ ಹುಡುಗಿನ ಮುಟ್ಟಿದ, ರೇಪ್ ಮಾಡಕ್ ಬಂದ ಅಂತ ಹೇಳೋದು, ಕಂಪ್ಲೇಂಟ್ ಕೊಡಂಗಿಲ್ಲ, ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು, ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಅವ್ರು ಕಂಪ್ಲೇಂಟ್ ಕೊಡೋಲ್ಲ, ಯಾಕಂದ್ರೆ ಮರ್ಯಾದೆ, ಯಾಕಂದ್ರೆ ಮತ್ತೆ ಕೇಸು ಮತ್ತು ಜೈಲು. ಸೊ ಈ ಹಿನ್ನೆಲೆಯಲ್ಲಿ ಇದು ನಮ್ಮ ಸುದ್ದಿ ನಮ್ಮ ಗಮನಕ್ಕೆ ಬಂದಿದೆ. ಅಡ್ವಾನ್ಸ್ ಕೊಟ್ಟಿರ್ತಾರೆ. ಸೊ ಅಡ್ವಾನ್ಸ್ ಕೊಟ್ಟ ತಕ್ಷಣನೇ ಕೆಲಸ ಮಾಡಿಸ್ಕೊಳ್ತಾರೆ. ಕೆಲಸದ ಜೋರು ಮಾಡಿದ ಕೂಡಲೇ ರಿವರ್ಸ್ ಹೊಡಿತಾರೆ, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು. ಸೊ ಎಸ್ಟೇಟ್ ಮಾಲೀಕರಿಗೆ ಇದು 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 ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ಬಂದಿದೆ. ಇದು ಸಂಘ ಆಗಿದ್ದಾರೆ ಅಂತನ್ನುವಂಥದ್ದು ನಮ್ಮ ಇದಿದೆ. ಈಗಾಗಲೇ ಅವಳ ತಾಯಿನೇ ಕಂಪ್ಲೇಂಟ್ ಕೊಟ್ಟು ಪೋಸ್ಕೋ ಕೇಸ್ ಆಗಿದೆ, ಅರೆಸ್ಟ್ ಆಗಿದೆ. ಆ ಹುಡುಗಿ ಇಡೀ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರ ರಾಜ್ಯದಿಂದ ಅಸ್ಸಾಮು, ಕಲ್ಕತ್ತಾ, ಹೀಗೆ ಬೇರೆ ಬೇರೆ ಹೆಸರು ಹೇಳ್ಕೊಂಡು ಅವ್ರು ಬಂಗ್ಲಾದವರು ಕೂಡ ಒಳಗಡೆ ನುಸುಳ್ತಾ ಇದ್ದಾರೆ, ಫೇಕ್ ಡಾಕ್ಯುಮೆಂಟ್ ತಗೊಂಡು. ಸೊ ಅದು ಮೊದಲೇದು ಸಮಗ್ರವಾಗಿ ತನಿಖೆ ಆಗಬೇಕು. ಆ ಡಾಕ್ಯುಮೆಂಟ್ ಅನ್ನ ತಗೊಂಡು ಅಲ್ಲಿ ಡಾಕ್ಯುಮೆಂಟ್ ಕಳಿಸಿ, ಆ ಊರಿಂದ ಕಳಿಸಿ ಕನ್ಫರ್ಮ್ ಮಾಡ್ಕೊಳ್ತಿದ್ದು ಹೌದು ಅಲ್ಲೋ. ಅಡ್ರೆಸ್ಗಳೆಲ್ಲ ಇಲ್ಲಿದಿರುತ್ತೆ, ಆದ್ರೆ ಊರಿನ ಹೆಸರು ಮಾತ್ರ ಅಲ್ಲಿದಿರುತ್ತೆ. ಏನೇನೋ ವಿಚಿತ್ರವಾದಂತ ಪ್ರಕ್ರಿಯೆ ಇದೆ. ಇತ್ತೀಚೆಗೆ ಸುಮಾರು ಒಂದು 6 ಅಥವಾ 1 ವರ್ಷ ಆಯ್ತು ಏನೋ, ಈ ಇದರಲ್ಲಿ ಹಾಸನದಲ್ಲಿ ಒಬ್ಬ ಮಹಿಳೆ ಈ ID ಮಾಡಿಕೊಡುವಂತ ಆ ಡಿಪಾರ್ಟ್ಮೆಂಟ್ ಇದ್ದ ಮಹಿಳೆ ಸುಮಾರು 22 ಬಾಂಗ್ಲಾದೇಶಿಗರಿಗೆ ಆ ಡಾಕ್ಯುಮೆಂಟ್ ಮಾಡಿಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಸೊ ಅವರು ಸಿಕ್ಕಾಕೊಂಡ್ಬಿಟ್ಟು ಸಸ್ಪೆಂಡ್ ಮಾಡಿದ್ದಾರೆ. ಇದು ಸಾಕಾಗಲ್ವಾ? ಇದು ನಿಮ್ಗೆ ಗೊತ್ತಾಗೋದು ಇದು ಮಾಡ್ತಾ ಇದ್ದಾರೆ, ಇದೇ ನಡೀತಾ ಇದೆ ಅಂತನ್ನುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಅಥವಾ ಪೊಲೀಸ್ ಇಲಾಖೆಗೆ ಗೊತ್ತಾಗ್ತಾ ಇಲ್ವಾ ಇದು? ಸೊ ಇದು 100ಕ್ಕೆ 100 ಅವ್ರು ಬರ್ತಾ ಇರೋದು ಕಾರ್ಮಿಕರ ಕೆಲಸಕ್ಕಲ್ಲ, ನಿಮ್ಮ ಉದ್ಧಾರಕ್ಕಲ್ಲ. ಎಸ್ಟೇಟ್ ಮಾಲೀಕರು ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದರ ಸಂಬಂಧಪಟ್ಟಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತ ಯಾವುದು ಈಗ ಮೊನ್ನೆ ಮಧ್ಯಪ್ರದೇಶ ಮತ್ತು ಅಸ್ಸಾಂನ ಸಂಬಂಧಪಟ್ಟಂತ ಘಟನೆಗೆ ಯಾವುದೇ ವಕಾಲತ್ತ ಹಾಕಬಾರ್ದು, ಜಾಮೀನು ಕೊಡಬಾರ್ದು, ಅವನು ಅದೇ ಜೈಲಲ್ಲೇ ಕೊಳತು ಸಾಯಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಈ ರೀತಿಯ
ಒಬ್ಬ ಅಪ್ರಾಪ್ತೆಯನ್ನ ಬಲಾತ್ಕಾರವಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡಿದಂತಹ ಆ ನೀಚ ಅವನಿಗೆ ಅಲ್ಲೇ ಕೊಳತು ಸಾಯಬೇಕು ಅಂತನ್ನುವಂಥದ್ರಿಂದ ಯಾರಾದರೂ ವಕೀಲರು ಯಾರಾದರೂ ಇದಕ್ಕೆ ಜಾಮೀನು ಕೊಡಕ್ಕೆ ಮುಂದೆ ಬಂದ್ರೆ ನಾವು ಅದನ್ನು ಬಿಡುದಿಲ್ಲ ಅಂತನ್ನುವಂಥದ್ದು ಹೇಳ್ತೀವಿ. ಯಾವ ವಕೀಲ ಬರ್ತಾನೆ, ಯಾವ ಜಾಮೀನು ಕೊಡಕ್ ಬರ್ತಾನೆ, ಅವ್ರ ಮನೆಯಲ್ಲಿ ಇದ್ದಂತ ಅಪ್ರಾಪ್ತ ಹುಡುಗಿನ ಈ ರೀತಿ ಮಾಡಿದ್ರೆ ಅವ್ರು ಜಾಮೀನು ಕೊಡಕ್ ಬರ್ತಿದ್ರ ಅಥವಾ ಅವ್ರು ವಕಾಲತ್ತು ವಹಿಸ್ತಿದ್ರ ಅಂತ ನಾವು ಕೇಳ್ತೀವಿ ಅವರಿಗೆ. ಸೊ ನಾವು ಯಾವುದೇ ರೀತಿಯಲ್ಲಿ ವಕೀಲರಿಗೆ ಜಾಮೀನು ಕೊಡುವಂತವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಎಲ್ಲಿಂದ ಬಂದರೂ ಕೂಡ ನಾವು ಆ ವಕೀಲರಿಗೆ ಅಲ್ಲಿ ಪ್ರವೇಶ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ.